ಬಹುಚರ್ಚಿತ ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ದೆಹಲಿ ನ್ಯಾಯಾಲಯವು ಸಂಪೂರ್ಣವಾಗಿ ದೋಷಮುಕ್ತಗೊಳಿಸಿ ಖುಲಾಸೆಗೊಳಿಸಿದೆ. ತೀರ್ಪು ಹೊರಬೀಳ್ತಿದ್ದಂತೆ ಕೇಜ್ರಿವಾಲ್ ಕೋರ್ಟ್ ಹಾಲ್ನಲ್ಲಿ ಗಳಗಳನೆ ಅತ್ತಿದ್ದಾರೆ. ಸತ್ಯ ಗೆದ್ದಿದೆ ಅಂತ ಹೇಳುತ್ತಾ ಕಣ್ಣೀರಿಟ್ಟಿದ್ದಾರೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಮದ್ಯ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನ ದೋಷಮುಕ್ತಗೊಳಿಸಿ ತೀರ್ಪು ನೀಡಿತೋ ಆ ಕ್ಷಣದಲ್ಲಿ ಕೇಜ್ರಿವಾಲ್ ಭಾವುಕರಾದ್ರು. ನನ್ನನ್ನ ಮನೆಯಿಂದಲೇ ಎತ್ತಾಕೊಂಡು ಹೋಗಿ ಜೈಲಿಗೆ ಹಾಕಿದ್ರು, ಆದ್ರೆ ಅದು ನನ್ನನ್ನ ಕುಗ್ಗಿಸ್ಲಿಲ್ಲ. ಇವತ್ತು ಕೋರ್ಟ್ ಎಲ್ಲಾ ಆರೋಪಗಳಿಂದ ಮುಕ್ತಗೊಳಿಸಿದಾಗ ಭಾವುಕನಾದೆ ಅಂತ ತಮ್ಮ ಕಷ್ಟದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ಅಸಲಿಗೆ ಕೋರ್ಟ್ ಈ ತೀರ್ಪು ಕೊಡೋಕೆ ಮುಖ್ಯ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ. ಈ ಕೇಸ್ನಲ್ಲಿ ತನಿಖಾ ಸಂಸ್ಥೆಗಳು ಕೇಜ್ರಿವಾಲ್ ಹಾಗೂ ಮುನೀಶ್ ಸಿಸೋಡಿಯಾ ವಿರುದ್ಧ ಮಾಡಿದ ಆರೋಪಗಳಿಗೆ ಯಾವುದೇ ಬಲವಾದ ನೇರವಾದ ಸಾಕ್ಷ್ಯಗಳನ್ನ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್, ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲಾ 73 ಆರೋಪಿಗಳನ್ನ ನ್ಯಾಯಾಲಯ ಖುಲಾಸೆಗೊಳಿಸಿತು ಮತ್ತು ಬೇರೆಯವರ ವಿರುದ್ಧ ಆರೋಪಗಳನ್ನ ಹೊರಿಸಲು ನಿರಾಕರಿಸಿತು. ತನಿಖೆಯಲ್ಲಿ ನ್ಯೂನತೆಗಳಿಗಾಗಿ ನ್ಯಾಯಾಲಯವು ಸಿಬಿಐಗೆ ಚೀಮಾರಿ ಹಾಕಿತ್ತು. ಈ ಪ್ರಕರಣವು 2022-23ರ ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿದೆ. ಇದರ ಆಧಾರದ ಮೇಲೆ ಸಿಬಿಐ ಪ್ರಕರಣ ದಾಖಲಿಸಿತ್ತು. ನಂತರ ಇಡಿ ಕೂಡ ಹಣ ವರ್ಗಾವಣೆ ಆರೋಪದ ಮೇಲೆ ಪ್ರಕರಣ ದಾಖಲಿಸಿತ್ತು. ಈ ಪ್ರಕರಣದಲ್ಲಿ ಹಲವಾರು ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಲಾಗಿತ್ತು. ಅವರು ಜಾಮೀನು ಅರ್ಜಿಗಳನ್ನ ಹಲವಾರು ಬಾರಿ ತಿರಸ್ಕರಿಸಲಾಯಿತು, ಆದ್ರೆ ನಂತರ ಅವರಿಗೆ ಜಾಮೀನನ್ನ ನೀಡಲಾಯಿತು.